ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಕೆಲವರು ಟಿ ಇ ಟಿಯನ್ನು ಬರೆದಿದ್ರಿ, ಟಿ ಇ ಟಿ ಕೂಡ ಕ್ಲಿಯರ್ ಆಗಿಲ್ಲ, ಮತ್ತು ಸಿ ಟೆಟ್ ಕೂಡ ಬರೆದಿದ್ರಿ, ಸಿ ಟೆಟ್ ಕೂಡ ಕ್ಲಿಯರ್ ಆಗಿಲ್ಲ. ಅದಾಗಿಯೂ ಕೂಡ ನಿಮಗೂ ಕೂಡ ಅವಕಾಶ ಇದೆ ಅಂದರೆ ಶಿಕ್ಷಕರಾಗೋದಕ್ಕೆ. ಇದೆಲ್ಲದರ ಬಗ್ಗೆನೂ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಯಾರೆಲ್ಲ ಟಿ ಇ ಟಿ ಮತ್ತು ಸಿ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅಂಥವರು ಶಿಕ್ಷಕರಾಗಬೇಕಾಗಿತ್ತು ಅಂತಂದರೆ ಈಗ ಉಳಿದಿರ್ತಕ್ಕಂಥ ಒಂದೇ ಒಂದು ದಾರಿ ಏನಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕೆ ಎದವರು ನಡೆಸುವಂಥ 875 ಹುದ್ದೆಗಳಿಗೆ ನೇಮಕಾತಿ ಮಾಡುತ್ತೋ ಆ ಒಂದು ನೇಮಕಾತಿಯಲ್ಲಿ ನೀವು ಭಾಗವಹಿಸ್ಬೋದು. ಅಂದರೆ ಅಲ್ಲಿ ನೋಟಿಫಿಕೇಶನ್ ಆದಾಗ ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೆದು ನೀವು ಶಿಕ್ಷಕರ ಆಗಬಹುದು. ಇದು ಒಂದು ದಾರಿ ಇರತಕ್ಕಂಥದ್ದು. ಇನ್ನೊಂದು, ಮೌಲಾನಾ ಆಜಾದ್ ವಸತಿ ಶಾಲೆಗಳಲ್ಲಿಯೂ ಕೂಡ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳುವಂಥದ್ದು ಸದ್ಯದಲ್ಲೇ ತೀರ್ಮಾನ ಆಗುತ್ತೆ. ಸೊ ಅಲ್ಲಿಯೂ ಕೂಡ ಏನಾಗುತ್ತೆ ಅಂತಂದರೆ ನೀವು ಟಿ ಇ ಟಿ ಆಗದೇನೆ ಅಂದರೆ ಯಾರೆಲ್ಲ ಟಿ ಇ ಟಿ ಪಾಸ್ ಮಾಡ್ಕೊಂಡಿಲ್ವೋ ಅಂಥವರೆಲ್ಲ ಕೂಡ ಮೌಲಾನಾ ಆಜಾದ್ ವಸತಿ ಶಾಲೆಗಳಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಯೂ ಕೂಡ ಶಿಕ್ಷಕರಾಗ್ಬೋದು. ಆದರೆ ಈಗ ನೋಡಿ, ರಾಜ್ಯ ಸರ್ಕಾರ 56,000 ಶಿಕ್ಷಕರಲ್ಲ 56,000 ಪ್ಲಸ್ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಹೇಳಿದರೆ ಅದರಲ್ಲಿ ಶಿಕ್ಷಕರ ನೇಮಕಾತಿಯು ಕೂಡ ಒಂದಾಗಿದ್ದು ನೋಡಿ. PST GPT ಏನಿದೆ, ಇಲ್ಲಿ ನೀವು ಶಿಕ್ಷಕರಾಗಲು ಟಿ ಇ ಟಿ ಕಡ್ಡಾಯ ಇರತಕ್ಕಂಥದ್ದು. ಅಂದರೆ PST ಶಿಕ್ಷಕರಾಗೋಕ್ಕೆ ಪೇಪರ್ 1 ಮತ್ತು GPT ಶಿಕ್ಷಕರಾಗೋಕ್ಕೆ ಪೇಪರ್ 2 ನೀವು ಟಿ ಇ ಟಿಯಲ್ಲಿ ಕಡ್ಡಾಯವಾಗಿ ಪಾಸ್ ಆಗಬೇಕಾಗುತ್ತೆ. ಆದರೆ ಈ ಒಂದು ಟಿ ಇ ಟಿ ಸಿ ಟಿ ಇ ಟಿ ಎರಡನ್ನೂ ಕೂಡ ಪಾಸ್ ಮಾಡ್ಕೊಳ್ಳದೆ ಇರುವಂಥ ಅನೇಕ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಅಂದರೆ ಮತ್ತೊಂದು ಟಿ ಇ ಟಿ ಆಗುತ್ತಾ ಅಂತೇಳಿ. ನೋಡಿ, ಟಿ ಇ ಟಿ ಆಗುತ್ತಾ ಬಿಡುತ್ತಾ ಅಂತಕ್ಕಂಥ ವಿಚಾರವನ್ನು ಆ ನಂತರ ನೋಡೋಣ. ಅಂದರೆ ನೆಕ್ಸ್ಟ್ ನಡೆಯುವಂಥ ಘಟನೆಗಳ ಮೇಲೆ ಅದನ್ನು ವಿಚಾರ ಮಾಡ್ತಾ ಹೋಗೋಣ. ಅಂದರೆ 30 ದಿನದಲ್ಲಿ ಅಂದಿದ್ದಾರೆ, 30 ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೋ ಇಲ್ವೋ ಅಥವಾ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಆ ನಂತರ ಅದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ವಿಚಾರ ಬರುತ್ತೆ. ಈಗ ಅದಕ್ಕೂ ಮುಂಚೆ ನಿಮಗೊಂದು ಗೊಂದಲ ಇರತಕ್ಕಂಥದ್ದು, ನಾವು ಶಿಕ್ಷಕರಾಗಬೇಕಾಗಿತ್ತು ಆದರೆ ಟಿ ಇ ಟಿ ಆಗಿಲ್ಲ, ಏನು ಮಾಡಬೇಕು ಅಂತೇಳಿ. ನೋಡಿ, ನೀವು ನಿಮ್ಮ ವಿಷಯ ಅಂದರೆ ನೋಡಿ, ಆಪ್ಷನಲ್ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಅಥವಾ ಸಮಾಜ ಇರ್ಬೋದು, ಗಣಿತ ಇರ್ಬೋದು, ಅಥವಾ ಆ ನಂತರ ವಿಜ್ಞಾನ ಇರ್ಬೋದು. ಹೀಗೆ ಎಲ್ಲ ವಿಷಯಗಳಲ್ಲಿ ಏನು ನೀವು ಡಿಗ್ರಿ ಮತ್ತು BEd ಅನ್ನು ಮುಗಿಸ್ಕೊಂಡಿದ್ರಿ, ಜೊತೆಗೆ ಟಿ ಇ ಟಿ ಆಗಿಲ್ವೋ ಅಂಥವ್ರಿಗೆ ಅವಕಾಶ ಇರತಕ್ಕಂಥದ್ದು ಏನಂದರೆ ಈ ಒಂದು ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ನೇಮಕಾತಿ ಏನಾಗುತ್ತಲ್ಲ ಅಲ್ಲಿ ಟಿ ಇ ಟಿ ಅವಶ್ಯಕತೆ ಇಲ್ಲ. ಬಟ್ ಅದರ ಜೊತೆಗೆ HSTR ಕೂಡ ಇರತಕ್ಕಂಥದ್ದು. ನೋಡಿ, HSTRಗೆ ಸದ್ಯಕ್ಕೆ ಯಾವುದೇ ನಿಯಮ ಅಂದರೆ ಸದ್ಯದ C&R ರೂಲನ್ನು ವಿಚಾರ ಮಾಡೋದಾದರೆ ಈ ಕ್ಷಣಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಡಿಗ್ರಿ ಮತ್ತು BEd ಆಗಿದ್ದರೆ ಸಾಕು, ಟಿ ಇ ಟಿ ಅವಶ್ಯಕತೆ ಇಲ್ಲ. ಸೊ ಆ ಕಾರಣದಿಂದಾಗಿ ಈ ಒಂದು C&R ರೂಲ್, HSTRದು C&R ರೂಲ್ ತಿದ್ದುಪಡಿ ಆಗದೆ ಹೋದರೆ HSTRಗೂ ಕೂಡ ಟಿ ಇ ಟಿ ಅವಶ್ಯಕತೆ ಬರೋದಿಲ್ಲ. ಆ ಕಾರಣದಿಂದಾಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಹಾಗೆ ಈ ಒಂದು ಕ್ರೈಸ್ ದಿನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಾಗಿರ್ಬೋದು, ಇವೆಲ್ಲ ಏನು ಶಾಲೆಗಳಿವೆ ಇಲ್ಲಿ ಶಿಕ್ಷಕರಾಗೋದಕ್ಕೆ ನಿಮಗೆ ಯಾವುದೇ ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ. ಆ ಕಾರಣದಿಂದಾಗಿ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಆ ಒಂದು ಸಬ್ಜೆಕ್ಟನ್ನ ಸ್ವಲ್ಪ ಚೆನ್ನಾಗಿ ಓದ್ತಾ ಹೋಗಿ ಈಗಲೇ. ಅಂದರೆ ಮುಂದೆ ಟಿ ಇ ಟಿ ನಂದು ಟಿ ಇ ಟಿನೇ ಆಗಿಲ್ಲ, ನಾನೇನು ಟೀಚರ್ ಆಗ್ತೀನಿ ಅನ್ನುವಂಥ ಅಸಡ್ಡೆ ಬೇಡ. ಯಾಕೆಂದರೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಅಂದರೆ ಕೆ ಎದವ್ರು ನಡೆಸುವಂಥ ನೇಮಕಾತಿ ಏನಿದೆ ಅಲ್ಲಿ ಟಿ ಇ ಟಿ ಅವಶ್ಯಕತೆ ಬರೋದಿಲ್ಲ. ಅಂದರೆ ಇಷ್ಟು ದಿನ ಈ ಒಂದು ಕ್ರೈಸ್ ಶಾಲೆಗಳಿಗೆ ಅಂದರೆ ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ KPSC ಅವರು ಎಕ್ಸಾಮನ್ನು ನಡೆಸ್ತಿದ್ರು. ಈ ಹಿಂದೆ KPSC ಅವರು ಎಕ್ಸಾಮನ್ನು ನಡೆಸಿದಾಗ ಟಿ ಇ ಟಿ ಅವಶ್ಯಕತೆ ಇರಲಿಲ್ಲ. ಈಗಲೂ ಕೂಡ KPSC ಬದಲಾಗಿ ಕೆ ಎದವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಒಂದು ಸಂಸ್ಥೆ ಬದಲಾಗಿದೆ ವಿನ ಇಲ್ಲಿ ಯಾವುದೇ ರೂಲ್ಸ್ಗಳು ಬದಲಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ ನೀವು ನೋಟಿಫಿಕೇಶನ್ ಆಗುತ್ತೆ, ಅದರಲ್ಲಿ ಟಿ ಇ ಟಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಆದ ನಂತರ ಓದಕ್ಕೆ ಹೋಗ್ತೀರಿ. ಬಟ್ ಕೆ ಎದವ್ರು ಹಂಗಲ್ಲ, 6 ತಿಂಗಳು ವರ್ಷಗಟ್ಟಲೆ ಎಕ್ಸಾಮ್ ಡೇಟ್ ಅವರು ಕೊಡೋದಿಲ್ಲ. ಅವ್ರು ಕೊಡ್ತಕ್ಕಂಥದ್ದು ಕೇವಲ 2 ತಿಂಗಳು ಅಥವಾ ಗರಿಷ್ಠ ಅಂದರೆ 3 ತಿಂಗಳು. ನೋಡಿ, ಈಗ ಟಿ ಇ ಟಿ ಆದಂಥವ್ರು ಏನು ಮಾಡ್ತಿರ್ತಾರೆ, PST GPT HSTR ಇವನ್ನೆಲ್ಲ ಓದ್ತಾ ಇರ್ತಾರೆ. ಈಗ ಈ ಒಂದು ಕೆ ಎದವ್ರು ಹೊರಡಿಸುವಂಥ ನೋಟಿಫಿಕೇಶನ್ಗೂ ಕೂಡ ಅವರು ಆಲ್ರೆಡಿ ತಯಾರಿ ನಡೆಸಿದಂತೆಯೇ ಆಗಿಬಿಡುತ್ತೆ. ಯಾಕಂದರೆ PST GPT ಏನು HSTR ಶಿಕ್ಷಕರ ನೇಮಕಾತಿಗೆ ಏನು
ತಯಾರಿಯನ್ನು ನಡೆಸ್ತಿರ್ತಾರೆ. ಅವರು ನೋಡಿ, ಉದಾಹರಣೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಆಗಬೇಕಾಗಿತ್ತು ಅಂದರೆ ಅವರು ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳನ್ನು, ಅಂದರೆ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಂವಿಧಾನ, ಈ ಎಲ್ಲ ವಿಷಯಗಳನ್ನು ಅವ್ರು ಚೆನ್ನಾಗಿ ಓದ್ತಾರೆ. ಅಂದರೆ GPT ಆಗಬೇಕು, HSTR ಆಗಬೇಕು ಅಂತೇಳಿ ಅವರು ಈಗ ಅಚಾನಕ್ಕಾಗಿ ಅಂದರೆ KAದವ್ರು ನೋಟಿಫಿಕೇಶನ್ ಹೊರಡಿಸಿದ್ರೆ ಅವ್ರು ಓದಿರ್ತಾರಲ್ವ, ಇದೇ ಸಿಲೆಬಸ್ ಇರುತ್ತೆ ಅಲ್ಲೂ ಕೂಡ. ಆ ಕಾರಣದಿಂದಾಗಿ ಏನಾಗ್ಬಿಡುತ್ತೆ, ಅವ್ರಿಗೆ ಅಲ್ಲಿ ಅನುಕೂಲ ಆಗುತ್ತೆ. ಅಂದರೆ ಎಲ್ಲ ಸಿಲೆಬಸ್ ಕೂಡ ಕವರ್ ಮಾಡ್ಕೊಂಡಿರ್ತಾರೆ. ಇನ್ನು ನೀವು ಅಂದರೆ ಯಾರೆಲ್ಲ TET ಪಾಸ್ ಮಾಡ್ಕೊಂಡಿಲ್ವೋ, TET ಪಾಸ್ ಮಾಡ್ಕೊಳ್ದೇ ಇರುವಂಥವ್ರು ಏನು ಮಾಡ್ತಾರೆ, ನಂದೇ TET ಪಾಸ್ ಆಗಿಲ್ಲ, ನಂದೇನು ಶಿಕ್ಷಕರ ನೇಮಕಾತಿಗೆ ನನಗೆ ಅವಕಾಶ ಸಿಗಲ್ಲ, ಈ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಕೈ ಬಿಟ್ಟಿರ್ತೀರಿ. ಅಂದರೆ ನೋಡೋಣ ಮುಂದೆ TET ಆದಾಗ TET ಪಾಸ್ ಮಾಡ್ಕೊಂಡು ನೋಡೋಣ ಅಂತ ಸುಮ್ಮಾಗಿರ್ತೀರಿ. ಆದರೆ ಇಲ್ಲಿ ನೋಡಿ, ಒಂದು ವೇಳೆ TET ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತೀರಿ, PhD GPT ನಿಮ್ಗೆ ಅವಕಾಶನೇ ಸಿಗಲ್ಲ. ಸೊ ಆ ಕಾರಣದಿಂದಾಗಿ TET ಆಗುತ್ತೋ ಬಿಡುತ್ತೋ ಅದು ಮುಂದಿನ ವಿಚಾರ, ಅದು ಏನೇ ಆಗಲಿ. ಬಟ್ ಈಗ ಏನು ಮಾಡಬೇಕಾಗಿದೆ ಅಂತಂದರೆ HSTRಗೆ ಮತ್ತು ಈ ಕ್ರೈಸ್ತ ಅಧೀನದ ಶಾಲೆಗಳಿಗೆ ನೀವು ಶಿಕ್ಷಕರ ಆಗಬೇಕಾಗಿತ್ತಂದರೆ ಬಹುತೇಕ ಸದ್ಯದ ರೂಲ್ಸ್ ಪ್ರಕಾರ TET ಇಲ್ಲ. ನೀವು ಅಲ್ಲಿ ಅಂದರೆ ಯಾರೆಲ್ಲ ಡಿಗ್ರಿ ಮತ್ತು BEd ಅನ್ನು ಮುಗಿಸ್ಕೊಂಡಿದ್ರೆ ನಿಮ್ಮ ಸಬ್ಜೆಕ್ಟನ್ನು ನೀವು ಓದ್ತಾ ಹೋದ್ರಿ ಅಂತಂದರೆ ಸಾಕಾಗುತ್ತೆ. ಅಂದರೆ ಯಾರೆಲ್ಲ TET ಪಾಸ್ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಈಗ ಆಲ್ರೆಡಿ ಓದ್ತಾ ಇದ್ದಾರೆ. ನೀವು ಕೂಡ ಈಗಿನಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮದು ಕೂಡ ಸಿಲೆಬಸ್ ಮುಗಿಯುತ್ತೆ. ಅಂದರೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಯಿತು ಅಂತಂದರೆ ಒಂದು ಒಳ್ಳೆ ಸ್ಕೋರನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಆ ಕಾರಣದಿಂದಾಗಿ ಬಹುತೇಕ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಹೇಳ್ಬೇಕಾಗಿರ್ತಕ್ಕಂಥ ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಕ್ರೈಸ್ತ ದಿನದಲ್ಲಿ ಬರ್ತಕ್ಕಂಥದ್ದು ಮತ್ತು HSTRಗೆ ಸದ್ಯದ ನಿಯಮಗಳ ಪ್ರಕಾರ TET ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ TET ಪಾಸ್ ಆಗಿಲ್ವೋ ಅವರೆಲ್ಲ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸ್ಬೋದು. ಆ ಕಾರಣದಿಂದಾಗಿ ನಿಮ್ಮ ಸಿಲೆಬಸ್ನ ಈಗಲಿಂದ ಓದ್ತಾ ಹೋದ್ರಿ ಅಂದರೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಜೊತೆಗೆ TETಯಲ್ಲಿ ಮಾಡಿದಂಥ ತಪ್ಪುಗಳನ್ನು ಪುನಃ ಈ ಎಕ್ಸಾಮ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಇಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದ್ರಿ ಅಂತಂದರೆ ಮುಂದೆ ಮತ್ತೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ತಪ್ಪುಗಳಾದರೆ ಮತ್ತೆ ನೀವು ಆ ಹುದ್ದೆಗಳಿಂದ ವಂಚಿತರಾಗ್ತೀರಿ. ಸೊ ಆ ಕಾರಣದಿಂದಾಗಿ ಯಾರೆಲ್ಲ TETಯಲ್ಲಿ CTETಯಲ್ಲಿ ತಪ್ಪುಗಳನ್ನು ಮಾಡಿರ್ತೀರಿ, ಅಂದರೆ ಏನು ಸಿಲೆಬಸ್ ಕವರ್ ಮಾಡ್ಕೋಬೇಕಾಗಿತ್ವಾ ಅಥವಾ OMRನಲ್ಲಿ ತಿದ್ದುವಾಗ ನೀವು ತಪ್ಪುಗಳನ್ನು ಮಾಡಿದ್ರಾ, ಈ ರೀತಿಯಾಗಿ ಏನೋ ನಿಮ್ಮ ತಪ್ಪುಗಳು ನಿಮ್ಗೆ ಗೊತ್ತಿರ್ತಾವಲ್ಲ ಅಂಥವುಗಳನ್ನು ತಿದ್ದುಕೊಂಡು ಹೋಗಿ. ಅಂದರೆ ನಿಮ್ಮ ಸಿಲೆಬಸ್ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿರಲಿಲ್ಲವಲ್ಲ TETಗೆ ಅಥವಾ CTETಗೆ, ಈ ಬಾರಿ ಆ ರೀತಿ ಮಾಡಬಾರ್ದು. ಯಾಕೆಂದರೆ ಅದು ಜಸ್ಟ್ ಎಲಿಜಿಬಲ್ ಟೆಸ್ಟ್. ಅಂದರೆ TET ಆಗಿರ್ಬೋದು, CTET ಆಗಿರ್ಬೋದು, ಪಾಸ್ ಆದ ತಕ್ಷಣ ಏನು ನೌಕರಿ ಕೊಡಲ್ಲ. ಬಟ್ ಇಲ್ಲಿ ಏನಪ್ಪ ಅಂದರೆ CET ಏನಿದೆ, ಈ ಒಂದು CETಯಲ್ಲಿ ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಯಾಕಂದರೆ ಪ್ರತಿ ಒಂದು ಅಂಕವೂ ಕೂಡ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಆ ಕಾರಣದಿಂದಾಗಿ ಈ ಹಿಂದಿನ ಪರೀಕ್ಷೆಗಳಿಂದ ನೀವು ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಬರ್ತಕ್ಕಂಥ ಈ ಕ್ರೈಸ್ತ ದಿನದ ಶಾಲೆಗಳ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಜೊತೆಗೆ HSTR ಆಗಿರ್ಬೋದು. ನೋಡಿ, HSTR ನೇಮಕಾತಿಗೆ ಸೇಂಡ್ ರೂಲ್ ಏನಾದರೂ ತಿದ್ದುಪಡಿ ಆದರೆ ಅಲ್ಲಿ ಅವಕಾಶ, ಅಂದರೆ TET ಏನಾದರೂ ಇಟ್ಟರೆ ನಿಮ್ಗೆ ಅವಕಾಶ ಸಿಗಲ್ಲ. ಸೊ ನಾನು ಅದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ಇನ್ನೂ ಕೂಡ ಸೇಂಡ್ ರೂಲ್ದು ಏನೂ ಮಾಹಿತಿ ಬಂದಿಲ್ಲ. ಆ ಕಾರಣದಿಂದಾಗಿ ಹಳೆ ಸೇಂಡ್ ರೂಲ್ ಪ್ರಕಾರ ವಿಚಾರ ಮಾಡೋದಾದರೆ ಅದಕ್ಕೆ TET ಅವಶ್ಯಕತೆ ಇಲ್ಲ. ಜಸ್ಟ್ ಡಿಗ್ರಿ ಮತ್ತು BEd ಆಗಿದ್ದರೆ ಸಾಕಾಗುತ್ತೆ. ಆ ಕಾರಣದಿಂದಾಗಿ ನೀವು ತಯಾರಿಯನ್ನಂತೂ ನಡೆಸೇಬಿಡಿ. ಯಾಕಂದರೆ ಮುಂದೊಂದು ದಿನ ನೀವು ಜಸ್ಟ್ 2 ತಿಂಗಳು 3 ತಿಂಗಳು ಓದಕ್ಕೆ ಹೋದರೆ ಅದೆಲ್ಲ ಆಗದೇ ಇರುವಂಥ ಮಾತು. ಸೊ ಆ ಕಾರಣದಿಂದಾಗಿ ಈಗಲೇ ನೀವು ನಿಮ್ಮ ಸಿಲೆಬಸ್ ಕಡೆ ಗಮನ ಕೊಡಿ, ಚೆನ್ನಾಗಿ ಓದಿ. ನಿಮಗೆ ನಾನು ಹೇಳ್ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಹೇಳಿದ್ದೀನಿ ಅಂತ ಭಾವಿಸಿದ್ದೀನಿ. ಆದಾಗ್ಯೂ ಕೂಡ ಏನಾದರೂ ನಾನು ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.